ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರಿಸಿ ಹಾಸ್ಟೆಲ್ಗೆ ಜಾಯಿನ್ ಮಾಡಿಸ್ಬಿಟ್ಟೆ. ಏನು ಏನು ಅಂದೆ ನೀನು? ನನ್ ಮೊಮ್ಮಗನ್ನ ಹಾಸ್ಟೆಲ್ಗೆ ಬಿಟ್ಬಿಟ್ಟು ಬಂದಿದ್ಯಾ? ಯಾಕೋ? ನಾವೆಲ್ಲ ಸತ್ತು ಹೋಗಿದೀವ, ಜೀವಂತವಾಗಿದ್ದೀವಿ ತಾನೆ. ನೀನು ಅವನ್ನ ಹಾಸ್ಟೆಲ್ಗೆ ಬಿಟ್ಬಿಟ್ಟು ಬಂದು ಹೇಗೋ ಬದುಕ್ತೀಯಾ? ಸುಶಾಂತ ನೋಡು, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಡು. ಒಂದ್ಸಲ ಹೇಳೋ, ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳು. ಇಲ್ಲಮ್ಮ, ನಾನು ಹೇಳ್ತಿರೋದು ನಿಜ. ಏನ್ ನಿಜ ಸುಶಾಂತ್? ಏನ್ ಮಾತಾಡ್ತಿದ್ಯಪ್ಪ ನೀನು? ರಾಘವ್ ವಯಸ್ಸೇನೋ? ಅವನ್ನ ಕರ್ಕೊಂಡು ಹೋಗಿ ಸರಿ ಇಲ್ಲ ಸುಶಾಂತ್ ಇದು. ಹೌದು ಸುಶಾಂತ್, ನೀನ್ ಮಾಡಿರೋದು ಸರಿ ಇಲ್ಲ ಕಣ. ಅಲ್ಲ, ಅಲ್ಲಿಗೆ ಯಾರನ್ನ ಸೇರಿಸ್ತಾರೋ? ತಾಯಿ ತಂದೆ ಇಲ್ದೇ ಇರೋರ್ನ, ಅಣ್ಣ ತಮ್ಮಂದಿರು ಇಲ್ದೇ ಇರೋರ್ನ, ದೊಡ್ಡಪ್ಪ ದೊಡ್ಡಮ್ಮ ಇಲ್ದೇ ಇರೋರ್ನ. ಏಯ್, ಈ ದಾರಿ ತಪ್ಪಿರೋ ಮಕ್ಕಳನ್ನ ಅನಾಥರಾಗಿ ಸೇರಿಸ್ತಾರೆ ಕಣೋ. ಹಾಗೆ ನಮ್ ರಾಘವ ಅನಾಥ ಏನೋ? ಏಯ್, ನಾವೆಲ್ಲ ಇದೀವಲ್ಲ ಸುಶಾಂತ್, ನಾವೆಲ್ಲ ಇನ್ನೂ ಜೀವಂತವಾಗಿದ್ದೀವಿ. ಅಣ್ಣ ನನಗದೆಲ್ಲ ಗೊತ್ತಿದೆ ಅಣ್ಣ. ರಾಘವ್ ಮನೆಯಲ್ಲೇ ಇದ್ರೆ ಅರ್ಚನಾ ಬೇಕು ಅಂತ ಹಠ ಮಾಡ್ತಾನೆ. ಅವನು ಒಂದಷ್ಟು ದಿನ ಅರ್ಚನಾಯಿಂದ ದೂರ ಇರ್ಬೇಕಣ್ಣ. ಅವನು ಇಂಡಿಪೆಂಡೆಂಟ್ ಆಗಬೇಕು, ಒಬ್ಬ ಮೆಂಟರ್ ಇದ್ದು ಅವನ್ನ ಗೈಡ್ ಮಾಡಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಮ್ಮ ಶಾಂತಿ ಅವನ ಜೀವನದಲ್ಲಿ ಇಲ್ಲ ಅನ್ನೋದು ಅವನಿಗೆ ಗೊತ್ತಾಗಬೇಕು. ಆ ಸತ್ಯನ ನಾನು ಅರ್ಥ ಮಾಡಿಸ್ಲೇಬೇಕಣ್ಣ. ಅದನ್ನೆಲ್ಲ ಮನೇಲೆ ಇಟ್ಕೊಂಡು ಮಾಡ್ಸಕ್ಕಾಗಲ್ಲ. ನೋಡಿ, ನಾನು ತುಂಬಾ ಯೋಚನೆ ಮಾಡೇನೆ ಈ ನಿರ್ಧಾರ ತಗೊಂಡಿದ್ದೀನಿ. ನನಗೆ ಬೇರೆ ದಾರಿ ಕಾಣಲಿಲ್ಲಣ್ಣ, ಇದೊಂದೇ ದಾರಿ ಕಂಡಿತ್ತು. ಅದಕ್ಕೆ ಅವನ್ನ ಹಾಸ್ಟೆಲ್ಗೆ ಸೇರಿಸ್ಬಿಟ್ಟೆ. ಏನು ಏನೋ ಸುಶಾಂತ ಇದು? ಎಂತ ತೀರ್ಮಾನ ತಗೊಂಡಿದ್ಯಾ ನೀನು? ಯಾಕೋ ಇಂಥ ನಿರ್ಧಾರ ಮಾಡ್ದೆ? ಏಯ್, ನಿನ್ ಕೈ ನೋಡ್ಕೊಳಕ್ ಆಗಲ್ಲ ಅಂದ್ರೆ ಬಿಟ್ಬಿಡು. ನಾನು ಅವನಜ್ಜಿ ಇನ್ನೂ ಜೀವಂತವಾಗಿದ್ದಾಳೆ, ನಾನಿನ್ನೂ ಗಟ್ಟಿಗಿದ್ದೀನಿ, ನೋಡ್ಕೋತಾ ಇದ್ದೆ ನಾನು. ನಿಮ್ಮನ್ನೆಲ್ಲ ಇಷ್ಟು ದಿನ ಸಾಕಿ ಬೆಳೆಸಿ ದೊಡ್ಡೋರ್ ಮಾಡಿರೋದು ನಾನೇ ಕಣೋ. ನನ್ ಮೊಮ್ಮಗನ್ನ ನೋಡ್ಕೊಳಕ್ ನನ್ ಕೈಲಿ ಆಗ್ತಿರ್ಲಿಲ್ವೇನೋ?